ಸಹಕಾರ ಸಂಘದ ಚುನಾವಣೆ ನಡೆದಿದೆ, ನಾವು ಆ ಕಡೆ ಹೋಗಿಲ್ಲ. ಆದ್ರೂ ಈ ಬಾರಿ ಮೂರು ಕ್ಷೇತ್ರನ ಹೆಚ್ಚಳ ಮಾಡಿಕೊಂಡು ಈ ಥರ ಗೆದ್ದಿದ್ದಾರೆ ಅಂತ ಜಿ ಟಿ ಹರೀಶ್ ಗೌಡರು ಆರೋಪ ಮಾಡಿದ್ದಾರೆ. ಸರ್ಕಾರದ ಮೇಲೆ ದೂರು ಕೊಡ್ತೀವಿ, ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ಈಗಾಗಲೇ ಎಲ್ಲರೂ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲೂ ಇದೆ. ರಾಜಣ್ಣವರು ಕೂಡ ಏನಿದೆ ಅಂತಕ್ಕಂಥ ಪರಿಸ್ಥಿತಿಯನ್ನು ಮನ ಬಿಚ್ಚಿ ಹೇಳಿದ್ದಾರೆ. ಅಕ್ರಮ ಆಗಿದೆ ಅಂತ ಅನ್ಸುತ್ತೆ ಸರ್. ಯಾಕೆಂತಂದ್ರೆ ಚುನಾವಣೆಗೋಸ್ಕರನೇ ಇವರು ಹೆಚ್ಚುವರಿಯಾಗಿ 3 ಸೊಸೈಟಿಗಳನ್ನ ಕ್ರಿಯೇಟ್ ಮಾಡಿಕೊಂಡ್ರು. ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಡುತ್ತೆ. ನ್ಯಾಯಾಲಯದಲ್ಲಿ ಅದಿರೋದ್ರಿಂದ ನಾವು ಯಾವುದನ್ನು ಕೂಡ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಾರ್ದು. ಸಹಕಾರ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಸರ್ಕಾರದ ಹಸ್ತಕ್ಷೇಪನೆ ಇರಬಾರ್ದು. ಸ್ವಾಯತ್ತತೆಯಿಂದನೇ ಸಹಕಾರ ಕ್ಷೇತ್ರ ಉಳಿಬೇಕು. ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೆಲಸವನ್ನು ಸಹಕಾರ ಕ್ಷೇತ್ರ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಆಹಾರೋತ್ಪಾದನೆ, ಗೊಬ್ಬರೋತ್ಪಾದನೆ, ಇಂಡಸ್ಟ್ರಿಯಲ್ ಕೈಗಾರಿಕೆ, ಸಾಕಷ್ಟು ಪಶುಸಂಗೋಪನೆ, ಈ ರೀತಿ ರೈತರಿಗೆ ಕೃಷಿ ಸಾಲಗಳು, ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಇರ್ತಕ್ಕಂಥ ಏಕೈಕ ವ್ಯವಸ್ಥೆ ಇದ್ದರೆ ಅದು ಸಹಕಾರ ಕ್ಷೇತ್ರ. ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯದ ಕೊರತೆ ಇದೆ ಅಂತ ಮಾತುಕತೆ ನಡೀತಾ ಇದೆ. ನೋಡಪ್ಪ, ನಾನು ಜನತಾದಳದ ಶಾಸಕನಾಗಿದ್ದೀನಿ. ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ. ಯಡಿಯೂರಪ್ಪನವ್ರಿಗೆ 20 ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ. ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲೇ ವಾಪಸ್ ಬಂದು ಶಾಸಕನಾಗಿದ್ದೀನಿ. ಇನ್ನು ನಮ್ಮ ಅವಧಿ 3 ವರ್ಷ ಇದೆ. ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ, ಸೀನಿಯರ್ ಆಗಿದ್ದೆ, ಹಿರಿಯ ಆಗಿದ್ದೆ, ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು. ಆವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು. ವಿಜೇಂದ್ರ ಅವ್ರು ಇರ್ಬೋದು, ಅಶೋಕ್ ಅವ್ರು ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಇವರೆಲ್ಲರೂ ಕೂಡ ನಾವು ಎಚ್ ಡಿ ಕುಮಾರಸ್ವಾಮಿಯವರು, ಬಂಡಪ್ಪ ಅವರು, ನಾಡಗೌಡರು, ನಾವೆಲ್ಲರೂ ಕೂಡ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ. 2 ಮೀಟಿಂಗ್ಗಳು 3 ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ. ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಭಾಗವಹಿಸಿಲ್ಲ. ನಾನು ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ. ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ. ಎಲ್ಲರೂ ಕೂಡ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ 25 ವರ್ಷ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದು, ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು 2006 ಅಂದರೆ ಎಷ್ಟು ವರ್ಷ ಆಯ್ತು ಈಗ? 6 ಅಂದರೆ 19, 20 ವರ್ಷ. 20 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು. ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ, ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನನ್ನ ಯಾವನೂ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು
ಬೇರೆ ಯಾರಿಗೂ ಇಲ್ಲ. ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ. ಅದಕ್ಕೋಸ್ಕರನೇ ನನ್ನನ್ನು 1978ರಿಂದ ಕೆಂಪೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವೇಗೌಡ ಪಕ್ಷಾಂತರಿ, ಭ್ರಷ್ಟಾಚಾರಿ, ಆಸ್ತಿ ಮಾಡವನೇ, ಲೂಟಿ ಮಾಡವನೇ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ನಾನು ಒಬ್ಬ ಶಾಸಕನಾಗದೀನಿ. ಪಕ್ಷದಿಂದ ನಾನು ಅವ್ರು ಯಾವ ಇದೇ ರೀತಿ ನಾನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದುಬಿಡಪ್ಪ ಕಾಂಗ್ರೆಸ್ಗೆ, ನೀವು ಬರದೇ ಇದ್ರೆ ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ನೀವು ಬಂದುಬಿಡಪ್ಪ, ನೀವು ಬರದೇ ಸರ್ಕಾರ ಉಳಿಯಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿಲ್ಲ. ಕಾಂಗ್ರೆಸ್ ಅವರು ಕರೆದಿಲ್ಲ, ಬಿ ಜೆ ಪಿಯವರು ಕರೆದಿಲ್ಲ, ಜೆ ಡಿ ಎಸ್ ಅವರು ಕರೆದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು, ನಾನು ಶಾಸಕ ಸ್ಥಾನ ಕೆಲಸ ಮಾಡ್ಕೊಂಡಿದ್ದೀನಿ. ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ, ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಿಮಗೆ ತೋರಿಸ್ತೀನಿ, 3 ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು. ಈಗ ಬಂದ್ಬಿಟ್ಟು ಪಕ್ಷ ಓಹೋ ಜೆ ಡಿ ಎಸ್ ಪಕ್ಷದ ಬಾವುಟ ಎಷ್ಟು ವರ್ಷ ಹಿಡಿದಿದ್ರು ಇವರೆಲ್ಲ. ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದರು. ಸಿದ್ದರಾಮಯ್ಯನವ್ರು ಬಿಟ್ಟೋದಾಗ ಯಾರಿದ್ರಿ? ಏಕಾಂಗಿಯಾಗಿ ಸಿದ್ದರಾಮಯ್ಯನವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕೊಂಡ್ರಿ? ಎಮ್ ಎಲ್ ಎಗಳು ಉಳ್ಕೊಂಡಿದ್ರ? ನಾಯಕರು ಇವತ್ತು ನಾಯಕರು ಅಂತಿರಲ್ಲ. ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ? ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಸಣ್ಣ ಅಧಿಕಾರ ಹಿಡ್ಕೊಂಡು ನಾನು ಎದುರಿಸೋ ಶಕ್ತಿ ಇದೆಯಾ ನಿಮಗೆ? ಸಾಧ್ಯ ಇಲ್ಲ. ಮುಂದೆ ನಿಮ್ಮ ನಿಲುವು ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ? ಮುಂದಿನ ನಿಲುವು ಇನ್ನು ನಾನು ಇವತ್ತು ಈ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ. ಶಾಸಕರು ಮತದಾರರು ಏನಿದ್ದಾರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ. ನೀವೇನು ಹೇಳ್ತೀರಪ್ಪ ಅಂಥೇಳಿ ಅವರು ದುಮ್ಕು ಅಂದರೆ ಜೆ ಡಿ ಎಸ್ ಎಲ್ಲ ಇರಬೇಕು ಅಂದರೆ ಇರ್ತೀನಿ, ಬಿ ಜೆ ಪಿಗೆ ಹೋಗೋಣ ಅಂದರೆ ಹೋಯ್ತೀನಿ, ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಯ್ತೀನಿ. ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ ಆ ತೀರ್ಪು ಬಿಟ್ಟರೆ ಜಿ ಟಿ ದೇವೇಗೌಡನ ವೈಯಕ್ತಿಕ ತೀರ್ಪು ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀರಾ? ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ನಮ್ಮ ಕಾರ್ಯಕರ್ತರು ಬಿಡಲ್ಲ, ನಮ್ಮ ನೆಂಚಿನ ಬಡವ್ರನ್ನ ಬಿಡಲ್ಲ. ಸೇವೆ ಮಾಡಲೇಬೇಕು, ಬಡವ್ರ ಕೆಲಸ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಲ್ತೀನಿ. ಜನ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ, ಇಲ್ಲದೇ ಇದ್ರೆ ಇಲ್ಲ ಇದ್ಕೊಂಡು ಸೇವೆ ಮಾಡ್ತೀನಿ. ಮೂರು ಪಕ್ಷ ಹೊರತಾಗಿ ಇಂಡಿಪೆಂಡೆಂಟ್ ಆಗೋಕೆ ರೆಡಿ ನೀವು? ಎಲ್ಲದಕ್ಕೂ ರೆಡಿ. ಜನ ಏನು ಹೇಳ್ತಾರೆ ಅದೇ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಪ್ರವಾಸದಲ್ಲಿ ಜಿ ಟಿ ದೇವೇಗೌಡರ ಜೊತೆಗಿರ್ತಾರ? ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಹೌದು, ರಾಜ್ಯ ಜನಪ್ರಿಯತೆ ಇದೆ, ಯುವಕರಾಗಿದ್ದಾರೆ, 3 ಸಾರಿ ಸೋತಿದ್ದಾರೆ, ಅನುಭವ ಆಗಿದೆ, ಗಟ್ಟಿ ನಾಯಕತ್ವ ಇದೆ. ಜನತಾ ಪಕ್ಷ ಕಟ್ಟಲೇಬೇಕಲ್ಲ. ಜನತಾ ದೇವೇಗೌಡರು ಕಟ್ಟರೋ ಪಕ್ಷನ ಹೋರಾಟ ಮಾಡ್ತಿದ್ದಾರೆ, ಮಾಡಲಿ, ಸಂತೋಷ, ಅವ್ರಿಗೆ ಒಳ್ಳೇದಾಗಲಿ. ನಾನು ಹೇಳ್ದಲ್ಲ ಸದ್ಯಕ್ಕೆ ತಟಸ್ಥವಾಗಿ ಇದ್ದೀನಿ. ಅದು ಯಾವತ್ತು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದು ನೋಡೋಣ ಬಂದಾಗ. ಥ್ಯಾಂಕ್ ಯು ಸರ್. ಹೆಚ್ಚು ಮಾತಾಡ್ತೀನಿ ಬಂದಾಗ.